ಪರಿಷತ್ ಫೈಟ್ ಅಂತ್ಯಗೊಂಡಿದೆ. ಕಾಂಗ್ರೆಸ್ ಗೆದ್ದು ಬೀಗಿದೆ. ಕಮಲ ತೃಪ್ತವಾಗಿದೆ. ಆದರೆ ದಳಪತಿಗಳು ಮಾತ್ರ ಕೆರಳಿ ಕೆಂಡವಾಗಿದ್ದಾರೆ. ಅಷ್ಟಕ್ಕೂ ಪರಿಷತ್ ವೋಟಿಂಗ್ ಟೈಮ್ನಲ್ಲಿ ಏನೆಲ್ಲ ಹೈ ಡ್ರಾಮಾ ನಡೀತು, ಕೊನೆ ಹಂತದಲ್ಲಿ ನಾಯಕರು ಮಾಡಿದ ರಣತಂತ್ರಗಳು ಹೇಗಿತ್ತು ಗೊತ್ತಾ? ನೀವೇನು ರೆಸಾರ್ಟ್ನಲ್ಲಿ ರಣತಂತ್ರ, ವಿಧಾನಸೌಧದಲ್ಲಿ ಮೈಂಡ್ ಗೇಮ್. ಯಾವ ತಂತ್ರಗಾರಿಕೆ ನಾವು ಮಾಡೋಣ, ನನ್ನ ಪಾಡ್ ನಾನೆಲ್ಲ ನನ್ನ ಅರಶಿವ ಅಂದ್ಬಿಟ್ಟು ನಾನೆಲ್ಲ MLAಗಳ ಹತ್ರ ಒಂದೆರಡು ದಿನ ಕಾಲ ಕಳ್ಕೊಂಡು ಕೂತಿದ್ದೆ. ಅದು ಬಿಟ್ಟರೆ ನಾನು ಯಾವ ತಂತ್ರಗಾರಿಕೆನೂ ಮಾಡಿದ್ದೆ. ಆತ್ಮಸಾಕ್ಷಿ, ಪಕ್ಷನಿಷ್ಠೆ, ಗೌಪ್ಯತೆ, ಅಖಾಡದಲ್ಲಿ ಉರುಳಿದ ದಾಳಗಳು. ನಾವು ಮತ್ತು ಸೋಮಶೇಖರ್ ಇಬ್ಬರೂ ಕೂಡ ನಮ್ಮ ಆತ್ಮಸಾಕ್ಷಿ ಮತದಾನ ಮಾಡಿದ್ದೇವೆ. ಅವ್ರು ಭಾರತೀಯ ಜನತಾ ಪಕ್ಷದವರಲ್ಲಿ JDSನವರಲ್ಲಿ ನಮಗೆ ಆತ್ಮಸಾಕ್ಷಿ ಮತ ಹಾಕಿ ಅಂತ ಏನು ಕೇಳಲಿಲ್ಲ. ನಾನು ಆತ್ಮಸಾಕ್ಷಿಯಾಗಿ ಯಾರಿಗೆ ಹಾಕ್ಬೇಕಂತಿದ್ದೆ, ಆದರೆ ಪಕ್ಷ ಯಾರಿಗೆ ಹಾಕ್ಬೇಕನ್ನುವಂಥದ್ದು ನನಗೆ ಸೂಚನೆ ಕೊಟ್ಟಿದ್ದು, ಅದಕ್ಕೆ ಹಾಕಿದ್ದೆ. ಆತ್ಮಸಾಕ್ಷಿ ಅಂದ್ರೇನು? ಪಕ್ಷದಿಂದ ಗೆದ್ದಿರ್ತೇವೆ, ಪಕ್ಷದ ಪರವಾಗಿ ಹಾಕ್ತೇವೆ ಅನ್ನೋದೇ ಆತ್ಮಸಾಕ್ಷಿ. ಅದನ್ನು ಬಿಟ್ಟು ಬೇರೆ ಯಾವುದು ಆತ್ಮಸಾಕ್ಷಿ ಇಲ್ಲ. ಆತ್ಮಸಾಕ್ಷಿ, ಆತ್ಮಸಾಕ್ಷಿ, ಆತ್ಮಸಾಕ್ಷಿ. ಪರಿಷತ್ ಚುನಾವಣೆಯಲ್ಲಿ ಪ್ರಜ್ವಲಿಸಿದ್ದು ಆತ್ಮಸಾಕ್ಷಿ ಅನ್ನೋ ಬ್ರಹ್ಮಾಸ್ತ್ರ. ಆತ್ಮಸಾಕ್ಷಿ ಅನ್ನೋ ಅಸ್ತ್ರವನ್ನ ಪ್ರಯೋಗಿಸಿದ ಶಾಸಕರು ಪರಿಷತ್ ಚುನಾವಣೆಯಲ್ಲಿ ತಮ್ಮ ಹಕ್ಕುಗಳನ್ನು ಚಲಾಯಿಸಿದ್ದರು. 7 ಸೀಟುಗಳಿಗಾಗಿ 3 ಪಕ್ಷಗಳು ನಡೆಸಿದ್ದ ರಣಯುದ್ಧ, ಅದರ ಫಲಿತಾಂಶ ಅಂತಿಮವಾಗಿ ಹೊರಬಿದ್ದಿದೆ. ಜೂನ್ 18ನೇ ತಾರೀಕು ತಮ್ಮ ಅಭ್ಯರ್ಥಿಗಳನ್ನು ಗೆಲ್ಲಿಸಲೇಬೇಕು ಅಂತ ಹಠಕ್ಕೆ ಬಿದ್ದಿದ್ದ 3 ಪಕ್ಷಗಳು ಚುನಾವಣೆಗೂ ಮುನ್ನ ಮಾಡಿದ ರಣತಂತ್ರಗಳು, ತಂತ್ರಗಾರಿಕೆಗಳು ಒಂದೆರಡಲ್ಲ. ಅಳೆದು ತೂಗಿ ಅಭ್ಯರ್ಥಿಗಳನ್ನು ಆಯ್ಕೆ ಮಾಡಿದ್ದು ಮಾತ್ರವಲ್ಲ, ಅಭ್ಯರ್ಥಿಗಳನ್ನು ಹೇಗೆ ಗೆಲ್ಲಿಸಬೇಕು ಅಂತಾನೂ ಮಾಸ್ಟರ್ ಪ್ಲಾನ್ ಮಾಡಿದ್ದರು. ರೆಸಾರ್ಟ್ಗಳಿಗೆ ಹೋಗಿ ಹೋಟೆಲ್ಗಳಲ್ಲಿ ಶಾಸಕರನ್ನ ಹಿಡಿದಿಟ್ಟುಕೊಂಡು ಗೆಲುವಿನ ಬ್ಲೂ ಪ್ರಿಂಟ್ ರೆಡಿ ಮಾಡಿದ್ದರು. ಆದರೆ ಅಂತಿಮವಾಗಿ ವಿಧಾನಸೌಧದಲ್ಲಿ ಪ್ರಯೋಗವಾಗಿದ್ದು ಆತ್ಮಸಾಕ್ಷಿ, ಪಕ್ಷನಿಷ್ಠೆ ಮತ್ತು ಗೌಪ್ಯತೆ ಅನ್ನೋ ಅಸ್ತ್ರಗಳು. ನಾವು ಮತ್ತು ಸೋಮಶೇಖರ್ ಇಬ್ಬರೂ ಕೂಡ ನಮ್ಮ ಆತ್ಮಸಾಕ್ಷಿ ಮತದಾನ ಮಾಡಿದ್ದೇವೆ. ಅವ್ರು ಭಾರತೀಯ ಜನತಾ ಪಕ್ಷದವರಲ್ಲಿ JDSನವರಲ್ಲಿ ನಮಗೆ ಆತ್ಮಸಾಕ್ಷಿ ಮತ ಹಾಕಿ ಅಂತ ಏನು ಕೇಳಲಿಲ್ಲ. ನಾನು ಆತ್ಮಸಾಕ್ಷಿಯಾಗಿ ಯಾರಿಗೆ ಹಾಕ್ಬೇಕಂತಿದ್ದೆ, ಆದರೆ ಪಕ್ಷ ಯಾರಿಗೆ ಹಾಕ್ಬೇಕನ್ನುವಂಥದ್ದು ನನಗೆ ಸೂಚನೆ ಕೊಟ್ಟಿದ್ದು, ಅದಕ್ಕೆ ಹಾಕಿದ್ದೆ. ಆತ್ಮಸಾಕ್ಷಿ ಅಂದ್ರೇನು? ಪಕ್ಷದಿಂದ ಗೆದ್ದಿರ್ತೇವೆ, ಪಕ್ಷದ ಪರವಾಗಿ ಹಾಕ್ತೇವೆ ಅನ್ನೋದೇ ಆತ್ಮಸಾಕ್ಷಿ. ಅದನ್ನು ಬಿಟ್ಟು ಬೇರೆ ಯಾವುದು ಆತ್ಮಸಾಕ್ಷಿ ಇಲ್ಲ. ಆತ್ಮಸಾಕ್ಷಿ. ಪರಿಷತ್ ಫೈಟ್ನಲ್ಲಿ ಪ್ರಯೋಗ ಆಗಿದ್ದು ಆತ್ಮಸಾಕ್ಷಿ ಅನ್ನೋ ಅಸ್ತ್ರ. ನಾನು ನನ್ನ ಆತ್ಮಸಾಕ್ಷಿ ಪ್ರಕಾರವಾಗಿ ಮತ ಚಲಾಯಿಸಿದ್ದೀನಿ ಅಂತ ಹೇಳಿದ ನಾಯಕರು ಪರಿಷತ್ ಫೈಟ್ನಲ್ಲಿ ಅತ್ಯಂತ ಮಹತ್ವಪೂರ್ಣ ದಾಳವಾಗಿ ಬದಲಾಗಿದ್ದರು. ಪರಿಷತ್ನಲ್ಲಿ ಇಂಥದ್ದೇ ಅಸ್ತ್ರಗಳು ಪ್ರಯೋಗ ಆಗಬಹುದು ಅನ್ನೋ ಕಾರಣಕ್ಕೆ 3 ಪಕ್ಷಗಳ ನಾಯಕರು ತಮ್ಮ ತಮ್ಮ ಶಾಸಕರನ್ನ ಹಿಡಿದಿಟ್ಟುಕೊಳ್ಳುವ ಪ್ರಯತ್ನ ಮಾಡಿದ್ದರು. ಇಷ್ಟೇ ಅಲ್ಲ, ಮತದಾನದ ಟ್ರೈನಿಂಗ್ ಅನ್ನೂ ನೀಡಿದ್ದರು. ಕಾಂಗ್ರೆಸ್ ಶಾಸಕರಿಗೆ ಬಿಡದಿಯಲ್ಲಿ ಟ್ರೈನಿಂಗ್. ಪರಿಷತ್ ಚುನಾವಣೆಗೂ ಮುನ್ನ ಮಾಕ್ ವೋಟಿಂಗ್ ಕಸರತ್ತು. ದೇವನಹಳ್ಳಿ ರೆಸಾರ್ಟ್ಗೆ ಶಿಫ್ಟ್ ಆಗಿದ್ದರು ದಳಪತಿಗಳು. ವಿಧಾನ ಪರಿಷತ್ ಚುನಾವಣೆಯಲ್ಲಿ ಅಡ್ಡ ಮತದಾನದ ಭೀತಿ ಸದಾ ಇದ್ದಿದ್ದೆ. ಹೀಗಾಗಿ ತಮ್ಮ ಶಾಸಕರನ್ನ ಸೆಳೆದಿಟ್ಟುಕೊಳ್ಳಲು 3 ಪಕ್ಷಗಳ ನಾಯಕರು ಸಾಕಷ್ಟು ಕಸರತ್ತು ಮಾಡಿದ್ದರು. ಆ ಪ್ರಕಾರವಾಗಿ ಆಡಳಿತಾರೂಢ ಕಾಂಗ್ರೆಸ್ ಪಕ್ಷ ತನ್ನೆಲ್ಲ ಶಾಸಕರನ್ನ ಬಿಡದಿಯ ಪ್ರತಿಷ್ಠಿತ ರೆಸಾರ್ಟ್ಗೆ ಶಿಫ್ಟ್ ಮಾಡಿತ್ತು. ಇಷ್ಟೇ ಅಲ್ಲ, ರೆಸಾರ್ಟ್ ಸುತ್ತಲೂ ಹದ್ದಿನ ಕಣ್ಣಿಡಲಾಗಿತ್ತು. ಯಾರೊಬ್ಬ ಶಾಸಕರೂ ಹೊರಗಿನವರ ಸಂಪರ್ಕಕ್ಕೆ ಸಿಗದಂತೆ ಬಿಗಿ ಭದ್ರತೆ ಒದಗಿಸಲಾಗಿತ್ತು. ಇಷ್ಟೇ ಅಲ್ಲ, 2 ದಿನಗಳ ಕಾಲ ಬಿಡದಿಯ ರೆಸಾರ್ಟ್ನಲ್ಲಿ ತಂಗಿದ್ದ ಕಾಂಗ್ರೆಸ್ ಶಾಸಕರು ಅಕ್ಷರಶಃ ರೆಸಾರ್ಟ್ ಅನ್ನ ರಾಜಕೀಯದ ಪ್ರಯೋಗಶಾಲೆಯಾಗಿ ಬದಲಾಯಿಸಿ ಬಿಟ್ಟಿದ್ದರು. ಬಿಡದಿ ರೆಸಾರ್ಟ್ನಲ್ಲಿ ಶಾಸಕಾಂಗ ಪಕ್ಷದ ಸಭೆಯನ್ನ ಕರೆಯಲಾಗಿತ್ತು. ಈ ಸಭೆಯಲ್ಲಿ ಮಾಜಿ CM ಸಿದ್ದರಾಮಯ್ಯ, ಹಾಲಿ CM DK ಶಿವಕುಮಾರ್ ಸೇರಿದಂತೆ ಪಕ್ಷದ ವರಿಷ್ಠರು ಎಲ್ಲ ಶಾಸಕರಿಗೆ ಖಡಕ್ ಸೂಚನೆ ಕೊಟ್ಟಿದ್ದರು. ಇಷ್ಟೇ ಅಲ್ಲ, ಪರಿಷತ್ ಚುನಾವಣೆಯ ಮತದಾನದ ವೇಳೆ ಅನುಸರಿಸಬೇಕಾದ ಕಟ್ಟುನಿಟ್ಟಿನ ನಿಯಮಗಳ ಬಗ್ಗೆ ತಿಳಿಸಿದ್ದರು. ಜೊತೆಗೆ ತರಬೇತಿಯನ್ನೂ ನೀಡಿದರು. ಬ್ಯಾಲೆಟ್ ಪೇಪರ್ ಬಳಸಿ ಮಾಕ್ ವೋಟಿಂಗ್ ಕಸರತ್ತು. ಇನ್ನು ಪರಿಷತ್ ಚುನಾವಣೆಯಲ್ಲಿ 1 ವೋಟು ಕೂಡ ಅಸಿಂಧು ಆಗಬಾರದು ಹಾಗೂ ಶಾಸಕರು ಗೊಂದಲಕ್ಕೆ ಒಳಗಾಗಬಾರದು ಎಂಬ ಕಾರಣಕ್ಕೆ ಕಾಂಗ್ರೆಸ್ ವಿನೂತನ ಪ್ರಯೋಗಕ್ಕೆ ಮುಂದಾಗಿತ್ತು. ಶಾಸಕರಿಗೆ ಮಾದರಿ ಬ್ಯಾಲೆಟ್ ಪೇಪರ್ ನೀಡಿ ಅಣುಕು ಮತದಾನದ ಟ್ರೈನಿಂಗ್ ನೀಡಿತ್ತು. ಹೊಸದಾಗಿ ಆಯ್ಕೆಯಾದ ಶಾಸಕರಿಗೆ ಪ್ರಾಶಸ್ತ್ಯದ ಮತದಾನದ ಬಗ್ಗೆ ತಿಳಿಸಲಾಗಿತ್ತು. ನಂಬರ್ 1, ನಂಬರ್ 2 ಎಂದು ಹೇಗೆ ನಮೂದಿಸಬೇಕು ಎಂಬ ಬಗ್ಗೆ ಸ್ಪಷ್ಟನೆ ನೀಡಲಾಗಿತ್ತು. ಯಾಕಂದ್ರೆ ಒಂದು ಸಣ್ಣ ತಪ್ಪು ನಡೆದರೂ ಮತ ತಿರಸ್ಕೃತಗೊಳ್ಳುವ ಅಪಾಯವಿರುತ್ತದೆ. ಆ ಸಮಸ್ಯೆ ತಪ್ಪಿಸಲು ಕಾಂಗ್ರೆಸ್ ನಾಯಕರು ರೆಸಾರ್ಟ್ನಲ್ಲೇ ಮಾಕ್ ವೋಟಿಂಗ್ ನಡೆಸಿದ್ರು.
ಬಿಡದಿಯ ರೆಸಾರ್ಟ್ 2 ದಿನಗಳ ಕಾಲ ಅಕ್ಷರಶಃ ಪ್ರಯೋಗಶಾಲೆಯಾಗಿ ಬದಲಾಗಿತ್ತು. ಖುದ್ದು ಅಖಾಡಕ್ಕಿಳಿದಿದ್ದ ಡಿಕೆಶಿ ಇನ್ನು ಈ ಮಾಕ್ ವೋಟಿಂಗ್ ಪ್ರಕ್ರಿಯೆಯಲ್ಲಿ ಸಿಎಂ ಡಿಕೆ ಶಿವಕುಮಾರ್ ಅವರೇ ಖುದ್ದಾಗಿ ಪಾಲ್ಗೊಂಡಿದ್ದರು. ಕೇವಲ ಸೂಚನೆಗಳನ್ನು ನೀಡಿ ಸುಮ್ಮನಾಗದ ಡಿಕೆಶಿ ತಾವೇ ಸ್ವತಃ ಮಾದರಿ ಬ್ಯಾಲೆಟ್ ಪೇಪರ್ ಹಿಡಿದು ಡೆಮೋ ತೋರಿಸಿದ್ರು. ಯಾವ ಅಭ್ಯರ್ಥಿಗೆ ಯಾವ ಆದ್ಯತೆಯ ಮತ ನೀಡಬೇಕು, ಯಾವ ಪೆನ್ ಬಳಸಬೇಕು, ಬಾಕ್ಸ್ ಒಳಗೆ ಹೇಗೆ ಬರೆಯಬೇಕು ಎಂಬುದನ್ನು ತಿಳಿಸಿದ್ದರು. ಚುನಾವಣಾ ತಂತ್ರಗಾರಿಕೆಯಲ್ಲಿ ನಿಸ್ಸೀಮರಾಗಿದ್ದ ಡಿಕೆಶಿ ಅಂಥದ್ದೇ ಚಾಣಕ್ಯ ತಂತ್ರಗಾರಿಕೆಯನ್ನ ಪರಿಷತ್ ಚುನಾವಣೆಯಲ್ಲೂ ಪ್ರಯೋಗಿಸಿದ್ದರು. ಕೈ ನಾಯಕರಂತೆ ದೋಸ್ತಿಗಳು ಪರಿಷತ್ ಗೆಲುವಿಗೆ ರಣತಂತ್ರ. ದೇವನಹಳ್ಳಿ ರೆಸಾರ್ಟ್ಗೆ ಜೆಡಿಎಸ್ ನಾಯಕರು ಶಿಫ್ಟ್. ಇನ್ನು ಪರಿಷತ್ ಚುನಾವಣೆಗೂ ಮುನ್ನವೇ ಕಾಂಗ್ರೆಸ್ ನಾಯಕರು ಬಿರುಸಿನ ಚಟುವಟಿಕೆ ಮುಂದುವರಿಸಿದ್ದರು. ಇದನ್ನ ಮನಗಂಡ ಜೆಡಿಎಸ್ ನಾಯಕರು ಡಿಕೆ ಬ್ರದರ್ಸ್ ಆಪರೇಷನ್ ಭೀತಿಯಿಂದಾಗಿ ಎಲ್ಲ ಜೆಡಿಎಸ್ ನಾಯಕರನ್ನ ದೇವನಹಳ್ಳಿಯ ಪ್ರತಿಷ್ಠಿತ ರೆಸಾರ್ಟ್ಗೆ ಶಿಫ್ಟ್ ಮಾಡಿದ್ರು. ಡಿಕೆ ಬ್ರದರ್ಸ್ ತಮ್ಮ ನಾಯಕರನ್ನ ಸೆಳೆದುಕೊಳ್ಳಬಹುದು ಅಂತ ಲೆಕ್ಕಾಚಾರ ಹಾಕಿದ್ದ ದಳಪತಿಗಳು ತಮ್ಮ ಶಾಸಕರನ್ನ ಹಿಡಿದಿಟ್ಟುಕೊಳ್ಳಲು ಸಾಕಷ್ಟು ಪ್ರಯತ್ನ ಮಾಡಿದ್ದರು. ಆದರೆ ಅಂತಿಮವಾಗಿ ಪ್ರಯೋಗವಾಗಿದ್ದು ಆತ್ಮಸಾಕ್ಷಿಯ ಮತಗಳು. ದೇವನಹಳ್ಳಿ ರೆಸಾರ್ಟ್ನಲ್ಲಿ ವಾಸ್ತವ್ಯ ಹೂಡಿದ್ದ ಜೆಡಿಎಸ್ ಶಾಸಕರಿಗೆ ಎಚ್.ಡಿ. ಕುಮಾರಸ್ವಾಮಿ ಖಡಕ್ ವಾರ್ನಿಂಗ್ ಕೊಟ್ಟಿದ್ದರು. ಎಲ್ಲ ಶಾಸಕರೊಂದಿಗೆ ಸುದೀರ್ಘ ಸಭೆ ನಡೆಸಿದ್ದರು. ಅಡ್ಡ ಮತದಾನ ಮಾಡದಂತೆ ಕಟ್ಟುನಿಟ್ಟಿನ ಎಚ್ಚರಿಕೆ ಕೊಟ್ಟಿದ್ದರು. ತಮ್ಮ ಅಭ್ಯರ್ಥಿಯನ್ನ ಗೆಲ್ಲಿಸಿಕೊಂಡು ಬರಲೇಬೇಕು ಅಂತ ಹಠಕ್ಕೆ ಬಿದ್ದಿದ್ರು. ಆದರೆ ಕೇವಲ 18 ಶಾಸಕರ ಬೆಂಬಲ ಇರೋ ದಳಪತಿಗಳಿಗೆ ತಮ್ಮ ಅಭ್ಯರ್ಥಿಯನ್ನ ಗೆಲ್ಲಿಸಿಕೊಂಡು ಬರುವುದು ಕಷ್ಟ ಅನ್ನುವುದು ಕೂಡ ಗೊತ್ತಿತ್ತು. ಆದರೂ ರೆಸಾರ್ಟ್ ರಣತಂತ್ರದಲ್ಲಿ ದೋಸ್ತಿ ಮತದಾನದ ಜೊತೆಗೆ ಅಡ್ಡ ಮತದಾನದ ಲಾಭವನ್ನು ಎಚ್ಡಿಕೆ ಮಾಡಿದ್ದರು. ಆದರೆ ರೆಸಾರ್ಟ್ನಲ್ಲಿ ಏನೆಲ್ಲ ರಣತಂತ್ರಗಳನ್ನ ಮಾಡಿದ್ದರೂ ಅಂತಿಮವಾಗಿ ಪ್ರಯೋಗವಾಗಿದ್ದು ಆತ್ಮಸಾಕ್ಷಿಯ ಮತಗಳು. ರೆಬೆಲ್ ಶಾಸಕರಿಗೆ ಗಾಳ ಹಾಕಿದ್ದರು ಸಿಎಂ ಡಿಕೆಶಿ. ಇತ್ತ ಪರಿಷತ್ ಚುನಾವಣೆಯಲ್ಲಿ ರಣತಂತ್ರಗಳನ್ನ ಹೂಡೋದಕ್ಕಂತಾನೆ ಪ್ಲಾನ್ ಮಾಡಿದ್ದ ಸಿಎಂ ಡಿಕೆ ಶಿವಕುಮಾರ್ ರೆಬೆಲ್ ಶಾಸಕರನ್ನ ಸೆಳೆದುಕೊಳ್ಳೋ ತಂತ್ರಗಾರಿಕೆ ಮಾಡಿದ್ದರು. ಆ ಪ್ರಕಾರವಾಗಿ ಬಿಜೆಪಿಯಿಂದ ಉಚ್ಚಾಟನೆಗೊಂಡಿದ್ದ ಶಿವರಾಮ್ ಹೆಬ್ಬಾರ್ ಮತ್ತು ಎಸ್.ಟಿ. ಸೋಮಶೇಖರ್ ಇಬ್ಬರನ್ನೂ ಸೆಳೆದುಕೊಳ್ಳುವಲ್ಲಿ ಡಿಕೆಶಿ ಸಕ್ಸಸ್ ಕೂಡ ಆದರು. ಬೆಳಿಗ್ಗೆಯೇ ಬಂದು ವೋಟ್ ಮಾಡಿದ ಜಿಟಿ ದೇವೇಗೌಡ. ಗೌಪ್ಯತೆಯಿಂದ ಬಂದ ಜಿಟಿಡಿ ಮತ ಹಾಕಿದ್ದು ಯಾರಿಗೆ? ಇನ್ನು ಪರಿಷತ್ ಚುನಾವಣೆಯಲ್ಲಿ ಅಡ್ಡ ಮತದಾನದ ಆತಂಕ ಇದ್ದೇ ಇತ್ತು. ಇಂಥ ಟೈಮಲ್ಲೇ ಗುರುವಾರ ಬೆಳಿಗ್ಗೆಯೇ ವಿಧಾನಸೌಧಕ್ಕೆ ಆಗಮಿಸಿದ ಜಿಟಿ ದೇವೇಗೌಡರು ಸೀದಾ ಬಂದು ವೋಟ್ ಹಾಕಿ ಹೊರಟೇ ಬಿಟ್ರು. ನನಗೆ ಆರೋಗ್ಯ ಸರಿಯಿಲ್ಲ, ಹಂಗಾಗಿ ನಾನು ಬೇಗ ಬಂದು ವೋಟ್ ಮಾಡಿದೆ ಅಂತ ಹೇಳೋ ಜಿಟಿಡಿ ಕೊನೆಗೆ ಹೇಳಿದ್ದು ಮತ್ತದೇ ಆತ್ಮಸಾಕ್ಷಿಯ ಮಾತುಗಳು, ಗೌಪ್ಯತೆಯ ಪಾಠಗಳು. ಎಸ್, ಜಿಟಿ ದೇವೇಗೌಡರು ಅಡ್ಡ ಮತದಾನ ಮಾಡಿದ್ದಾರೆ ಅನ್ನೋ ಪ್ರಶ್ನೆಗಳು ಭುಗಿಲೆದ್ದಾಗ ಆಕ್ರೋಶಗೊಂಡ ಜಿಟಿಡಿ ಅದನ್ನ ಸಾಬೀತು ಮಾಡಿ ಅಂತ ಹೇಳಿದ್ರು. ಇದು ಗೌಪ್ಯ ಮತದಾನ ಅಂತ ಗೌಪ್ಯತೆಯ ಪಾಠ ಮಾಡಿದ ಜಿಟಿಡಿ ಆತ್ಮಸಾಕ್ಷಿಯ ಮಾತಾಡಿದ್ದರು. ಇವರೇನೋ ಆತ್ಮಸಾಕ್ಷಿ ಗೌಪ್ಯತೆಯ ಪಾಠ ಮಾಡಿದ್ರೆ ಇತ್ತ ಯತ್ನಾಳ್ ಪ್ರಯೋಗಿಸಿದ್ದು ಪಕ್ಷನಿಷ್ಠೆಯ ಅಸ್ತ್ರ. ನಾನು ಆತ್ಮಸಾಕ್ಷಿಯಾಗಿ ಯಾರಿಗೆ ಹಾಕ್ಬೇಕಂದಿದ್ದೆ, ಆದರೆ ಪಕ್ಷ ಯಾರಿಗೆ ಹಾಕ್ಬೇಕನ್ನುವಂಥದ್ದು ನನಗೆ ಸೂಚನೆ ಕೊಟ್ಟಿದ್ದು, ಅದಕ್ಕೆ ಹಾಕಿದ್ದೆ. ಎಸ್, ಯತ್ನಾಳ್ ಬಿಜೆಪಿಯಿಂದ ಹೊರಗಿದ್ದರೂ ಪಕ್ಷನಿಷ್ಠೆಯ ಅಸ್ತ್ರ ಪ್ರಯೋಗ ಮಾಡಿದ್ದರು. ಆತ್ಮಸಾಕ್ಷಿಯಿಂದ ನಾನು ಯಾರಿಗೋ ಮತ ಹಾಕಬೇಕು ಅಂದ್ಕೊಂಡಿದ್ದೆ, ಆದ್ರೆ ಪಕ್ಷದ ಚಿಹ್ನೆಯಲ್ಲಿ ಗೆದ್ದಿದ್ರಿಂದ ಪಕ್ಷ ಹೇಳಿದವರಿಗೆ ಮತ ಹಾಕ್ತೀನಿ ಅಂದಿದ್ರು. ಇಷ್ಟೇ ಅಲ್ಲ, ನಾನು ಬಿಜೆಪಿ ಅಭ್ಯರ್ಥಿಗೆ ವೋಟ್ ಹಾಕ್ತೀನಿ ಅಂತ ಯತ್ನಾಳ್ ಬರೆದಿದ್ದ ಪತ್ರ ಸಾಕಷ್ಟು ಸದ್ದು ಮಾಡಿತ್ತು, ಗದ್ದಲವನ್ನೂ ಸೃಷ್ಟಿಸಿತ್ತು. ಅವರಿಗೆ ಪತ್ರ ತೋರಿಸಿ ಕೇಳಿದ್ವಿ, ನೀವು ಈ ರೀತಿ ಪತ್ರ ಬರೆದಿದ್ದೀರಿ ಏನು ಅಂತ ಹೇಳಿದ್ರೆ, ಅವರು ಬಿಜೆಪಿನವರು ಕಳ್ಳರಿದ್ದಾರೆ, ಅವರು ಬಳಸಿದಂಥ ಪದ ರೆಕಾರ್ಡ್ ಆಗಿದೆ, ಅವರು ಕಳ್ಳರಿದ್ದಾರೆ ಭಾರತೀಯ ಜನತಾ ಪಾರ್ಟಿಯವರು. ನಾನೇನಾದರೂ ಆ ರೀತಿಯ ಪತ್ರ ಬರೀತಾ ಇದ್ರೆ ನಾನು ಕಾಂಗ್ರೆಸ್ಸಿಗೆ ವೋಟ್ ಹಾಕಿದ್ದೀನಿ ಅಂತೇಳಿ ಭಾವಿಸ್ತಾರೆ, ಅದಕ್ಕೋಸ್ಕರ ಪತ್ರ ಬರೆದಿದ್ದೀನಿ, ಆ ಪತ್ರ ಬರೆದಿರೋದು ನಿಜ ಅನ್ನುವಂಥದ್ದನ್ನು ಅವರು ಸ್ಪಷ್ಟವಾಗಿ ಹೇಳಿದ್ದಾರೆ. ನಮ್ಮದು ಒಂದು ಆತ್ಮಸಾಕ್ಷಿ ಐತಲ್ರಿ, ಅವ್ರೇನಾದ್ರು ಮಾಡ್ಕೊಳ್ಳಿ, ನಾನೇನು ಲೆಟರ್ ಕಳಿಸಿಲ್ಲ, ನನ್ನ ಪಾರ್ಟಿಗೆ ಜಾಯಿನ್ ಮಾಡ್ಕೊರತ್ ಹೇಳಿಲ್ಲ. ದುಂಬಾಲು ಬಿದ್ದಿದ್ದು ನನ್ನ ಆತ್ಮಸಾಕ್ಷಿ, ನನ್ನ ಆತ್ಮಗೌರವ, ಅದು ದುಂಬಾಲು ಬಿತ್ತು. ರೆಸಾರ್ಟ್ನಲ್ಲಿ ರಣತಂತ್ರ ಮಾಡಿದ್ರು, ಮಾಕ್ ವೋಟಿಂಗ್ ಮಾಡಿದ್ರು, ಮತದಾನದ ಬಗ್ಗೆ ಏನೇನೋ ಲೆಕ್ಕಾಚಾರ ಹಾಕಿದ್ರು. ಕೊನೆಗೆ ಆತ್ಮಸಾಕ್ಷಿ, ಪಕ್ಷನಿಷ್ಠೆ ಮತ್ತು ಗೌಪ್ಯತೆಯ ಅಸ್ತ್ರಗಳು ಪರಿಷತ್ ಚುನಾವಣೆಯಲ್ಲಿ ಪ್ರಯೋಗವಾಗಿದ್ದವು. ಈ ಎಲ್ಲ ಅಸ್ತ್ರಗಳಿಂದ ಕಾಂಗ್ರೆಸ್ ಮತ್ತು ಬಿಜೆಪಿ ನಿರೀಕ್ಷಿತ ಗೆಲುವು ಸಾಧಿಸಿದ್ರೆ ದಳಪತಿಗಳು ಮಾತ್ರ ದಂಗಾಗಿ ಹೋಗಿದ್ದರು.